ಸ್ತೋತ್ರವಾಗಲಿ. ವೀಕ್ಷಣೆ ಮಾಡ್ತಾರವ ಎಲ್ಲ ನನ್ನ ಸೋದರ ಸೋದರಿಗೆ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳನ್ನು ಅರ್ಪಿಸುತ್ತಾ, ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಲೇಖನಸರ ವಾಕ್ಯ ಮಾತ್ರ ನಮ್ಮ ಯೂಟ್ಯೂಬ್ ಚಾನಲ್ ಬರುತ್ತೆ, ಬೇರೆ ಏನು ಬರಲ್ಲ. ದೇವರ ವಾಕ್ಯದ ಲೇಖನವನ್ನು ವಿವರಣೆ ಮಾಡೋದು ಗುರಿಯಾಗಿದೆ ಈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಚಿಂತನೆ ಮಾಡಬೇಕಾಗಿರೋದು ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ 4ನೇ ವಚನದಿಂದ ನಾವು ಒಂದು 24ನೇ ವಚನ ತನಕ ಅದನ್ನ ನಾವು ನೋಡುವಂತರಾಗೋಣ. ಇವತ್ತು ಮೊದಲನೇದಾಗಿ ನಾನು ಓದುವುದು ನನ್ನ ಶ್ರದ್ಧೆಯಿಂದ ಕೇಳ್ರಿ. ಚದುರಿ ಹೋದವರು ಅಲ್ಲಲ್ಲಿ ಹೋಗಿ ಸುವಾರ್ಥ ವಾಕ್ಯವನ್ನು ಸಾರುತ್ತಿದ್ದರು. ಫಿಲಿಪ್ಪನು ಸಮರವೆಂಬ ಪಟ್ಟಣಕ್ಕೆ ಹೋಗಿ ಕ್ರಿಸ್ತನನ್ನು ಅಲ್ಲಿರುವವರಿಗೆ ಪ್ರಕಟಿಸಿದನು. ಗುಂಪಾಗಿ ಕೂಡಿದ ಜನಗಳು ಫಿಲಿಪ್ಪನ ಮಾತುಗಳನ್ನು ಕೇಳಿ ಅವರು ಮಾಡಿದ ಸೂಚಕ ಕಾರ್ಯಗಳನ್ನು ನೋಡಿ ಅವನು ಹೇಳಿದ ಸಂಗತಿಗಳಿಗೆ ಏಕ ಮನಸ್ಸಾಗಿ ಲಕ್ಷ್ಯ ಕೊಟ್ಟರು. ಯಾಕೆಂದರೆ ಅನೇಕರೊಳಗಿಂದ ದೆವ್ವಗಳು ಮಹಾ ಶಬ್ದದಿಂದ ಕೂಗಿ ಹೊರಗಡೆ ಬಂದವು ಮತ್ತು ಅನೇಕ ಪಾರ್ಶ್ವವಾಯ ರೋಗಗಳು ಕುಂಟರು ಸ್ವಸ್ಥ ಮಾಡಲ್ಪಟ್ಟರು. ಆ ಪಟ್ಟಣದಲ್ಲಿ ಬಹು ಸಂತೋಷವಾಯಿತು. ಇದರ ಮಕ್ಕಳೇ, ಇಷ್ಟಕ್ಕೂ ಯಾರು ಚದುರಿ ಹೋದರು ಅದರ ಹಿನ್ನೆಲೆಯನ್ನ ಸ್ವಲ್ಪ ನೋಡಿ ಆಮೇಲೆ ನಾವು ವಾಕ್ಯದ ಕೆಳಗೆ ಹೋಗುವಂತರಾಗೋಣ. ಇವತ್ತು ಆಗಿನ ಯೇಸು ಕ್ರಿಸ್ತನು ಮರಣದ ನಂತರ, ಶಿಲುಬೆಯಲ್ಲಿ ಸತ್ತ ನಂತರ, ಕೆಲವು ದಿನಗಳ ನಂತರ ಈ ಅಪೊಸ್ತಲರು ಏನು ಮಾಡಿದ್ರು, ಯೆರೂಸಲೇಮಿನಲ್ಲಿ ಸುವಾರ್ತೆಯನ್ನ ಸಾರಲು ಸ್ಟಾರ್ಟ್ ಮಾಡ್ತಾರೆ. ಈ 12 ಜನ ಸುವಾರ್ತೆಯನ್ನು ಸ್ಟಾರ್ಟ್ ಮಾಡಿದಾಗ ಅದೇ ಪ್ರಾಂತ್ಯದಲ್ಲಿರುವ ಒಬ್ಬ ಯೌವನಸ್ಥನಾದ ಸೌಲನು ಏನು ಮಾಡ್ತಾನೆ, ಏನಪ್ಪ ನಾವು ಯೇಸುವನ್ನ ಶಿಲುಬೆಗೆ ಹಾಕಿದ್ರೆ ಅದನ್ನು ಆತನೇ ನಿಜವಾದ ದೇವರು ಅಂತ ಹೇಳಿ ಒಂದು ಗುಂಪು ಯೆರೂಸಲೇಮಿನಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಹೇಳಲು ಅಂತೇಳಿ ಅವನಿಗೆ ತುಂಬಾ ನೋವಾಗಿ, ಏನಪ್ಪ ನಮ್ಮ ಮೋಶೆ ಕೊಟ್ಟ ಧರ್ಮಶಾಸ್ತ್ರವನ್ನ ಇವ್ರು ಯಾರು ಅನುಸರಿಸ್ತಾ ಇಲ್ಲ. ಅದರಲ್ಲಿ ಮೊದಲನೇದಾಗಿ ಏನ್ ಹೇಳಿದಾರೆ ಅಂದ್ರೆ, ಸೇನಾಧೀಶ್ವರನ ಯೆಹೋವನೇ ನಮ್ಮ ದೇವರು ಅಂತ ಮೊದಲನೇದಾಗಿ ಹೇಳಿರುವಂತ ಒಂದು ಆಜ್ಞೆಯನ್ನ ಬಿಟ್ಟು ಏನ್ ಮಾಡ್ತಾರೆ, ಅನೇಕ ಯೂದರು ಇವತ್ತೇನ್ ಮಾಡ್ತಾ ಇದಾರೆ, ಯೇಸು ಕ್ರಿಸ್ತನ ನಂಬಿಕೊಳ್ತಾ ಇದಾರೆ ಅಂತ ಹೇಳಿ ಆ ಸೌಲ ಎಂಬ ಆ ಯೌವನಸ್ಥನಿಗೆ ಕೋಪ ಬಂದು ಏನ್ ಮಾಡ್ತಾನೆ, ಅನೇಕರನ್ನ ಏನ್ ಮಾಡ್ತಾ ಇದ್ದಾನೆ, ಸೆರೆಮನೆಗೆ ಹಾಕ್ತಾ ಇದ್ದಾನೆ, ಹೊಡಿತಾ ಇದ್ದಾನೆ, ಸಾಯಿಸ್ತಾ ಇದ್ದಾನೆ, ಕೊಲ್ತಾ ಇರುವಂತ ಸಂದರ್ಭದಲ್ಲಿ ಅಪೊಸ್ತಲರು ಏನ್ ಮಾಡ್ತಾ ಇದಾರೆ, ಯೆರೂಸಲೇಮ ಪಟ್ಟಣದಲ್ಲಿ ಅಲ್ಲೇ ಇದ್ದಿ ಸ್ವಲ್ಪ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಸಾರ್ತಾರವ ಸ್ವಲ್ಪ ಜನ ಏನ್ ಮಾಡ್ತಾರೆ, ಈ ಯೆರೂಸಲೇಮನ ಪಟ್ಟಣವನ್ನ ಬಿಟ್ಟು ಚದರಿ ಯೂದಾಯ, ಸಮರ್ಯ ಎಂಬ ಪಟ್ಟಣಗಳಿಗೆ ಏನಾಗ್ತಾರೆ, ಹೋಗ್ತಾ ಇದಾರೆ. ಮೊದಲನೇದಾಗಿ ನಾವು ನೋಡಬೇಕಾದ್ರೆ ಈ ಮಿಷನರಿ ಅನ್ನೋ ಒಂದು ಸೇವೆ ಇಲ್ಲಿ ಸ್ಟಾರ್ಟ್ ಆಗುವಂತದ್ದಾಗಿದೆ. ನಾವು ಗಮನವಿಟ್ಟು ನೋಡುವುದಾದ್ರೆ ಅಪೊಸ್ತಲರು ಏನ್ ಮಾಡ್ತಾರೆ, 12 ಜನ ಅಲ್ಲೇ ಉಳಿದುಕೊಂಡು ಸುವಾರ್ತಿಕರು ಮಾತ್ರ ಏನಾಗ್ತಾರೆ, ಚದುರಿ ಹೋಗ್ತಾ ಇದಾರೆ. ಏನು ಹೊರಗಡೆ ಬರ್ತಾ ಇದಾರೆ, ಎಲ್ಲಿ ಯೆರೂಸಲೇಮಿನ ಪಟ್ಟಣದಿಂದ ಹೊರಗೆ ಬರ್ತಾ ಇದಾರೆ. ಹೊರಗಡೆ ಬಂದು ಅವ್ರು ಸುಮ್ನೆ ಹೊರಗಡೆ ಓಡಿ ಹೋಗ್ತಾ ಇಲ್ಲ, ಯಾವ ಪಟ್ಟಣ ಸಿಗುತ್ತೋ ಅಲ್ಲೆಲ್ಲ ಏನ್ ಮಾಡ್ತಾ ಇದಾರೆ, ಯೇಸು ಕ್ರಿಸ್ತನ ಸುವಾರ್ತೆಯನ್ನ ಸಾಲಿಸ್ತಾ ಇದಾರೆ. ಆ ಸುವಾರ್ತೆಯನ್ನು ಸಾರುವ ಸಂದರ್ಭದಲ್ಲಿ ಈ ಫಿಲಿಪ್ ಎಂಬ ಒಬ್ಬ ಸುವಾರ್ತಿಕನ ಏನ್ ಮಾಡ್ತಾ ಇದ್ದಾನೆ, ಈ ಸಮಾರ್ಯ ಎಂಬ ಪಟ್ಟಣಕ್ಕೆ ಬರ್ತಾನೆ. ಸಮಾರ್ಯ ಪಟ್ಟಣ ಯೆರೂಸಲೇಮಿಂದ ಸುಮಾರು ಒಂದು 40 ಕಿಲೋಮೀಟರ್ ದೂರ ಇರುತ್ತೆ. ಆ ಪಟ್ಟಣಕ್ಕೆ ಬಂದು ಏನ್ ಮಾಡ್ತಾನೆ, ಮೊಟ್ಟ ಮೊದಲನೇದಾಗಿ ಈ ಸಮಾರ್ಯ ಪಟ್ಟಣದಲ್ಲಿ ಏನ್ ಮಾಡ್ತಾ ಇದ್ದಾನೆ, ಸುವಾರ್ತೆಯನ್ನ ಸಾರ್ತಾ ಇದ್ದಾನೆ. ಈ ಸುವಾರ್ತೆಯನ್ನ ಸಾರುವಂತ ಒಂದು ಸಂದರ್ಭದಲ್ಲಿ ದೇವರು ಏನ್ ಮಾಡ್ತಾ ಇದ್ದಾರೆ, ಅಲ್ಲಿ ದೆವ್ವಗಳು ಏನಾಗ್ತದೆ, ಕೂಗ್ತದೆ ಅಂತೆ. ಪಾರ್ಶ್ವವಾಯ ರೋಗಗಳು ಏನಾಗ್ತದೆ, ಸ್ವಸ್ಥವಾಗ್ತದೆ. ಕುಂಟರು ಏನಾಗ್ತಾ ಇದಾರೆ, ಸ್ವಸ್ಥರಾಗ್ತಿದ್ದಾರೆ. ಅನೇಕ ಅದ್ಭುತ ಕಾರ್ಯಗಳು ಆ ಪಟ್ಟಣದಲ್ಲಿ ನಡೆದಾಗ ಏನಾಗ್ತದಂತೆ, ಬಹು ಸಂತೋಷವಾಯ್ತಂತೆ. ದೇವರ ಮಕ್ಕಳೇ, ಇಲ್ಲಿ ಗಮನವಿಟ್ಟು ನಾವು ನೋಡುವುದಾದ್ರೆ ಒಂದು ಸುವಾರ್ತೆ ಅನ್ನೋದು ಒಂದು ಮನುಷ್ಯನಲ್ಲಾಗಲಿ ಅಥವಾ ಒಂದು ಪಟ್ಟಣದಲ್ಲಾಗಲಿ ಒಂದು ದೇಶದಲ್ಲಾಗಲಿ ಯೇಸು ಕ್ರಿಸ್ತನ ಸುವಾರ್ತೆ ಅನ್ನೋದು ಹೋದಾಗ ಅಲ್ಲಿ ಎಲ್ಲ ಬಂಧನಗಳು ಬಿಟ್ಟೋಗಿ ಏನಾಗ್ತಿದೆ ಅಂತೆ, ಒಂದು ಸಂತೋಷದ ವಾತಾವರಣ ಶುರು ಆಗುತ್ತೆ. ಈ ಸುವಾರ್ತೆ ಅನ್ನೋದು ನಮ್ಮ ಒಂದು ಹೃದಯಕ್ಕೆ ಬಂದು ಅದು ನಮ್ಮನ್ನ ಮುಟ್ಟಿ ನಮ್ಮಲ್ಲಿರುವ ಎಲ್ಲ ಕ್ರಿಯೆಗಳನ್ನ, ಕೆಟ್ಟ ಕ್ರಿಯೆಗಳನ್ನ ತೆಗೆದುಹಾಕಿ ಒಂದು ಮನುಷ್ಯನಿಗೆ ಸಮಾಧಾನ ಕೊಡುವುದೇ ಈ ಸುವಾರ್ತೆ ಆಗಿದೆ. ಈ ಸುವಾರ್ತೆ ಅನ್ನೋದು ಯಾವ ಪಟ್ಟಣಕ್ಕೆ ಹೋಗುತ್ತೋ, ಯಾವ ಕುಟುಂಬಕ್ಕೆ ಹೋಗುತ್ತೋ, ಯಾವ ಮನುಷ್ಯನಿಗೆ ಹೋಗುತ್ತೋ, ಆ ಮನುಷ್ಯನಿಗೆ ಯಾರ್ಯಾರ ಸಮಾಧಾನ ಇಲ್ಲೋ ಅವೆಲ್ಲ ಹೋಗಿ ಆ ಮನುಷ್ಯನ ಒಳಗೆ ಏನ್ ಮಾಡುತ್ತೆ, ಸಂತೋಷನ ಉಂಟು ಮಾಡುತ್ತೆ. ಇಲ್ಲಿ ಇದೇ ಪಟ್ಟಣದಲ್ಲಿ, ಈ ಸಮರ್ಯ ಪಟ್ಟಣದಲ್ಲಿ ಏನಾಗ್ತದಂತೆ, ಈ ಅದ್ಭುತ ಕಾರ್ಯಗಳು, ಈ ಸೂಚಕ ಕಾರ್ಯಗಳೆಲ್ಲ ಆಗಿ ಸುವಾರ್ತೆ ತಲುಪಿದಾಗ ಪಟ್ಟಣವೆಲ್ಲ ಏನಾಗಿದೆ ಅಂತೆ, ಸಂತೋಷದಿಂದ ತುಂಬಿದೆ. ಈಗ ಒಂದು ಟಾಕ್ ನಡೀತದೆ. ಏನ್ ನಡೀತದೆ ಆ ಪಟ್ಟಣದಲ್ಲಿ, ಸಮರ್ಯ ಪಟ್ಟಣದಲ್ಲಿ ಅಂದ್ರೆ
ಒಬ್ಬ ಫಿಲಿಪ ಬಂದಿದ್ದಾನೆ. ಆತನು ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಈ ಅದ್ಭುತ ಮಾಡ್ತಾ ಇದ್ದಾನೆ. ಏನ್ ಅದ್ಭುತ ಮಾಡ್ತಾ ಇದ್ದಾನೆ? ದೆವ್ವಗಳೇನಾಗ್ತಾ ಇದೆ, ಕೂಗಿ ಓಡ್ತಾ ಇದೆ. ಕುಂಟರು ಏನ್ ಮಾಡ್ತಾ ಇದಾರೆ, ನಡೀತಾ ಇದಾರೆ. ಸಂತೋಷ ಇಲ್ದಿರೋರ್ಗೆ ಸಂತೋಷ ಸಿಗ್ತದೆ. ಇದು ಯೇಸು ಕ್ರಿಸ್ತನ ನಜರೇತಿನ ಯೇಸುವಿನ ನಾಮದಲ್ಲಿ ಇಂಥ ಒಂದು ಅದ್ಭುತ ಕಾರ್ಯ ನಡೀತದೆ ಅಂತೇಳಿ ಸಮಾರ್ಯ ಪಟ್ಟಣವೆಲ್ಲ ಏನಾಗಿದೆ, ಹರಡ್ತಾ ಇದೆ. ಅಂತ ಒಂದು ಸಂದರ್ಭದಲ್ಲಿ ನಾವು 9ನೇ ವಚನದನ್ನು ನೋಡೋಣ. ಆದರೆ ಕೆಲವು ಕಾಲದಿಂದ ಆ ಪಟ್ಟಣದಲ್ಲಿ ಸೀಮೋನನೆಂಬ ಒಬ್ಬ ಮನುಷ್ಯನು ತಾನು ಏನೋ ಒಬ್ಬ ಮಹಾತ್ಮನೆಂದು ಹೇಳಿಕೊಂಡು ಮಂತ್ರ ತಂತ್ರಗಳನ್ನು ನಡೆಸಿ ಸಮಾರ್ಯದಲ್ಲಿರುವ ಜನರಲ್ಲಿ ಬೆರಗನ್ನು ಹುಟ್ಟಿಸುತ್ತಿದ್ದನು. ಚಿಕ್ಕವರು ಮೊದಲುಗೊಂಡು ದೊಡ್ಡವರು ಪ್ರಾಯಂತರ ಎಲ್ಲರೂ ಇವನ ಮಹಾಶಕ್ತಿ ಎನಿಸಿಕೊಂಡಿರುವ ದೇವರ ಶಕ್ತಿಯೇ ಎಂದು ಹೇಳುತ್ತಾ ಅವನಿಗೆ ಲಕ್ಷ್ಯ ಕೊಡುತ್ತಿದ್ದರು. ಬಹುಕಾಲದಿಂದ ಅವನು ಮಂತ್ರತಂತ್ರಗಳನ್ನು ನಡೆಸಿ ಜನರಲ್ಲಿ ಬೆರುಗನ್ನು ಹುಟ್ಟಿಸಿದ್ದರಿಂದ ಕಾರಣದಿಂದ ಅವನು ಅವರಿಗೆ ಲಕ್ಷ್ಯ ಕೊಡುತ್ತಿದ್ದನು. ಈ ಸಮಾರ್ಯ ಪಟ್ಟಣದಲ್ಲಿ ಏನ್ ಮಾಡಿದ್ರು, ಫಿಲಿಪ್ ಅನ್ನೋರು ಬಂದು ಸುವಾರ್ತೆಯನ್ನ ಸಾರಿ ಅನೇಕ ಅದ್ಭುತ ಕಾರ್ಯಗಳನ್ನ ಮಾಡಿದ್ರು. ಆದ್ರೆ ಇದೇ ಪಟ್ಟಣದಲ್ಲಿ ಕೆಲವು ದಿನಗಳಿಂದ ಒಬ್ಬ ಮನುಷ್ಯನಿರ್ತಾನೆ. ಅವನು ಏನ್ ಮಾಡ್ತಾ ಇದ್ದಾನೆ, ಅವನ ಹೆಸರು ಬಂದು ಸೀಮೋನ್. ಅವನು ಏನ್ ಮಾಡ್ತಾ ಇದ್ದಾನೆ, ಮಾಟ ಮಂತ್ರಗಳನ್ನ ಮಾಡಿ, ತಂತ್ರಗಳನ್ನ ಮಾಡಿ ಅನೇಕರಿಗೆ ಏನ್ ಮಾಡ್ತಾ ಬಿಡುಗಡೆ ಕೊಡ್ತಾ ಇದ್ದ. ಇವಾಗ ಈ ಪಟ್ಟಣದಲ್ಲಿ ಏನೋ ಒಂದು ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ನೋಡ್ರಿ, ದೇವ್ರ ವಾಕ್ಯ ಹೇಳ್ತಾ ಇದೆ, ಚಿಕ್ಕವನಿಂದ ದೊಡ್ಡವ್ರ ತನಕ ಏನೇನೋ ಒಂದು ಸಮಸ್ಯೆ ಬಂದ್ರೆ ಯಾರ ಹತ್ರ ಮೊದಲು ಹೋಗ್ತಾ ಇದ್ರ ಅಂದ್ರೆ ಈ ಸೀಮೋನ್ ಅನಿಸಿಕೊಳ್ಳುವ ಒಬ್ಬ ವ್ಯಕ್ತಿ ಹತ್ರ, ಏನೋ ಮಂತ್ರತಂತ್ರ ಮಾಡ್ತಾರ ಒಂದು ವ್ಯಕ್ತಿ ಹತ್ರ ಜನರೆಲ್ಲ ಹೋಗ್ತಾ ಇದ್ರು. ಆಗ ಅಷ್ಟು ಪ್ರಸಿದ್ಧವಾಗಿದ್ದ ಈ ಸೀಮೋನ್ ಎಂಬ ಒಬ್ಬ ಮಾಟ ತಂತ್ರಗಳನ್ನ ಮಾಡ್ತಾ ಇರುವ ಒಬ್ಬ ವ್ಯಕ್ತಿ. ಈ ಒಂದು ಶಬ್ದ ಇವಾಗ ಇದನ್ನ ಓವರ್ ಟ್ಯಾಕ್ ಆಗಿ ಯಾರು ಮಾಡ್ತಾ ಇದ್ದಾನೆ, ಫಿಲಿಪ್ ಮಾಡ್ತಾ ಇದ್ದಾನೆ. ಅದು ಯಾರ ಹೆಸರಿನಲ್ಲಿ ಮಾಡ್ತಾ ಇದ್ದಾನೆ, ನಜರೇತಿನೆಂಬ ಯೇಸುವಿನ ನಾಮದಲ್ಲಿ ಈ ಅದ್ಭುತ ಕಾರ್ಯಗಳು ನಡೀತಾ ಇದೆ. ಇವಾಗ ನಾವು ಒಂದು ಮಂತ್ರತಂತ್ರ ಮಾಡ್ಬೇಕಂದ್ರೆ, ಒಂದು ಮಾಟ ಮಂತ್ರ ಮಾಡ್ಬೇಕಂದ್ರೆ ಹೋದಾಗ ಸಮಯ ಏನಾಗುತ್ತೆ, ದಾಸಿ ತೆಗೆದುಕೊಳ್ಳುವಂತದ್ದಾಗಿದೆ. ಇವತ್ತೊಂದು ಹೊಟ್ಟೆ ನೋವು ಅದನ್ನ ಕ್ಲಿಯರ್ ಮಾಡ್ಬೇಕಂದ್ರೆ ಒಂದು ದಿನ ಎಲ್ಲ ಏನ್ ಮಾಡ್ಬೇಕು, ಮಂತ್ರಗಳನ್ನು ಮಾಡ್ಬೇಕು. ಆದ್ರೆ ಈ ಫಿಲಿಪನ್ ಏನ್ ಮಾಡ್ತಾರೆ, ಒಂದೇ ಒಂದು ನಿಮಿಷದಲ್ಲಿ ಏನು ಯೇಸು ಕ್ರಿಸ್ತನ ನಜರೇತಿನ ನಾಮದಲ್ಲಿ ಏನ್ ಮಾಡ್ತಾ ಇದ್ದಾನೆ, ಬಿಡುಗಡೆಯನ್ನು ಕೊಡ್ತಾ ಇದ್ದಾನೆ. ಈಗ ಸೀಮೋನ್ ಎಂಬ ಈ ಮಂತ್ರವಾದಿಕ್ಕಿಂತ ಏನಾಗ್ತಾ ಇದೆ, ಈ ಫಿಲಿಪನು ಅತಿ ಪ್ರಚಾರ ಏನಾಗ್ತದೆ, ಎಲ್ಲ ಕಡೆ ಸಿಗ್ತದೆ. ಈ ಫಿಲಿಪ್ ಅನ್ನೋ ಒಬ್ಬ ಸುವಾರ್ತಿಗಳು ಬಂದಿದ್ದಾನೆ. ಆತನು ನಜರೇತಿನೆಂಬ ಯೇಸುವಿನ ನಾಮದಲ್ಲಿ ಏನ್ ಮಾಡ್ತಾ ಇದ್ದಾನೆ, ಅದ್ಭುತ ಕಾರ್ಯಗಳನ್ನ ಪಟ್ಟದ್ ಮಾಡ್ತಾ ಇದ್ದಾನೆ. ಯಾರಿಗೆ ಅಂತ, ಸೀಮೋನ್ ಎಂಬ ಒಬ್ಬ ಮಾಟ ಮಂತ್ರದಕ್ಕಿಂತ ಏನ್ ಮಾಡ್ತಾನೆ, ಅದ್ಭುತ ಕಾರ್ಯಗಳನ್ನ ಮಾಡ್ತಾ ಇದ್ದಾನೆ ಅಂತೇಳಿ ಎಲ್ಲಿ ನೋಡು ಈ ಸಮಾರ್ಯ ಪಟ್ಟಣವೆಲ್ಲ ಹರಡ್ಬಿಟ್ಟಿದೆ. ಈಗ ನಾವು 12ನೇ ವಾಕ್ಯವನ್ನ ನೋಡೋಣ. ಆದರೆ ಫಿಲಿಪನು ದೇವರ ರಾಜ್ಯದ ವಿಷಯದಲ್ಲಿಯೂ ಯೇಸು ಕ್ರಿಸ್ತನ ಹೆಸರಿನ ವಿಷಯದಲ್ಲಿಯೂ ಶುಭವರ್ತಮಾನವನ್ನು ಸಾರಲು ಗಂಡಸರು ಹೆಂಗಸರು ಶುಭವರ್ತಮಾನ ಸಾರುತ್ತಾ ಈ ಗಂಡಸರು ಹೆಂಗಸರು ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಏನಂತೆ, ಈತನು ಎಲ್ಲ ಪಟ್ಟಣದಲ್ಲಿ ಇಂಥ ಅದ್ಭುತ ಕಾರ್ಯವನ್ನೆಲ್ಲ ಜನರು ನೋಡಿ ಇದು ನಿಜವಾದ ದೇವರು ಅಂತೇಳಿ ನಂಬಿಕೊಂಡು ಏನ್ ಮಾಡ್ತಾರೆ, ಹಿರಿಯರಿಂದ ಹಿಡಿದು ದೊಡ್ಡವರು ಗಂಡಸರು ಹೆಂಗಸರು ಎಲ್ಲ ಏನ್ ಮಾಡ್ತಾರೆ, ಯೇಸು ಕ್ರಿಸ್ತನ ನಾಮದಲ್ಲಿ ದೀಕ್ಷಾಸ್ನಾನವನ್ನ ತೆಗೆದುಕೊಳ್ತಾ ಇದ್ದಾರೆ. ಇದು ಒಂದು ಸುವಾರ್ತಿಕನು ಮಾಡಬೇಕಾಗಿರುವಂತ ಕೆಲಸವನ್ನ ಸುವಾರ್ತಿಕನು ತನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ಮಾಡ್ತಾ ಇದ್ದಾನೆ. ಈಗ ನೋಡೋಣ. ಆಗ ಸೀಮೋನನು ಕೂಡ ನಂಬಿ, ಯಾರು ಈ ಮಾಟ ಮಂತ್ರ ಮಾಡ್ತಾ ಇದ್ನಲ್ಲ, ಈ ಸೀಮೋನನು ಕೂಡ ನಂಬಿ ದೀಕ್ಷಾಸ್ನಾನವನ್ನ ಏನ್ ಮಾಡ್ತಾನೆ, ಮಾಡಿಸಿಕೊಂಡನು. ಫಿಲಿಪನ ಸಂಗಡ ಯಾವಾಗಲೂ ಇದ್ದು, ಇಲ್ಲಿ ನೀವು ಅಂಡರ್ಲೈನ್ ಮಾಡ್ಕೊಳ್ಳಿ, ಫಿಲಿಪನ ಸಂಗಡ ಯಾವಾಗಲೂ ಇದ್ದು ಸೂಚಕ ಕಾರ್ಯಗಳನ್ನು ಮಹತ್ ಕಾರ್ಯಗಳನ್ನು ಉಂಟು ಆಗುವುದನ್ನು ನೋಡಿ ಬೆರೆಗಾದನು. ನಾವು ಇಂಗ್ಲಿಷ್ ಬೈಬಲ್ ಅನ್ನು ನೋಡಿದ್ರೆ ದ ಶಾಡೋ ಆಫ್ ಫಿಲಿಪ್ ಅಂತಿದೆ. ಏನಂದ್ರೆ ಈ ಎಲ್ಲ ದೀಕ್ಷಾಸ್ನಾನವನ್ನ ಈ ಗಂಡಸರು ಹೆಂಗಸರು ಎಲ್ಲ ಏನ್ ಮಾಡ್ತಾರೆ, ಯೇಸು ಕ್ರಿಸ್ತನ ನಂಬಿ ಏನ್ ಮಾಡ್ತಾರೆ, ದೀಕ್ಷಾಸ್ನಾನವನ್ನು ತಗೊಂಡ್ರು. ಈ ಫಿಲಿಪನ ಸುವಾರ್ತೆಯನ್ನ ಕೇಳಿದವರು. ಆಗ ಈ ಸೀಮೋನ್ ಎಂಬ ಈ ಮಾಟ ಮಂತ್ರ ಮಾಡ್ತಾರೋ ವ್ಯಕ್ತಿ ಕೂಡ ಏನ್ ಮಾಡ್ತಾ ಇದ್ದಾನೆ, ನಂಬಿ ಏನ್ ಮಾಡ್ತಾನೆ, ದೀಕ್ಷಾಸ್ನಾನವನ್ನ ತೆಗೆದುಕೊಳ್ತಾ ಇದ್ದಾನೆ. ಇಲ್ಲಿ ನಾವು ಗಮನವಿಟ್ಟು ನೋಡ್ಬೇಕಾಗಿರೋದು ಏನಂದ್ರೆ, ಆತನ ಜೊತೆಯಲ್ಲೇ ಇರ್ತಾನಂತೆ. ಯಾರೋ ಈ ಸೀಮೋನನ್ನು ಹೇಗೆ ಇಂಥ ಒಂದು ಅದ್ಭುತ ಕಾರ್ಯ ಮಾಡ್ತಾ ಇದ್ದಾನೆ. ಅಯ್ಯೋ, ನಾವು ಅದ್ಭುತ ಕಾರ್ಯ ಮಾಡ್ಬೇಕಂದ್ರೆ ಎಷ್ಟೋ ಒಂದು ಬಲಿ ಕೊಡಬೇಕು, ಏನೋ ಒಂದು ಪೂಜೆಗಳು ಮಾಡಬೇಕು, ಮಂತ್ರಗಳು ಮಾಡಬೇಕು, ಕುಂಕುಮ ಹಚ್ಚಬೇಕು, ಇನ್ನೊಂದು ಮಾಡಬೇಕು, ಬಲಿ ಕೊಡಬೇಕು. ಆದ್ರೆ ಏನಿಲ್ದಿರ ವ್ಯಕ್ತಿ ನಜರೇತಿನೆಂಬ ಯೇಸುವಿನ ನಾಮದಲ್ಲಿ ಇಷ್ಟೆಲ್ಲ ಅದ್ಭುತ ಮಾಡ್ತಾ ಇದ್ದಾನಲ್ಲ ಅಂತೇಳಿ, ಇದರ ಸೀಕ್ರೆಟ್ ಏನು ಅಂತೇಳಿ ಈ ಸೀಮೋನನಿಗೆ ತಲೆ ಕೆಟ್ಟೋಗುತ್ತೆ. ಈ ಸೀಮೋನ ಏನ್ ಮಾಡ್ತಾ ಇದ್ದಾನೆ, ಈ ಫಿಲಿಪನ ಹಿಂದೆನೇ ಏನಾಗಿದ್ದಾನೆ, ನೆರಳಾಗಿದ್ದಾನೆ. ಫಿಲಿಪನ ನೆರಳೇ ಕಾಣಿಸ್ತಾ ಇಲ್ಲ. ಫಿಲಿಪನ ನೆರಳಲ್ಲಿ ಯಾರು ಕಾಣಿಸ್ತಾ ಇದ್ದಾನಂತೆ, ಈ ಸೀಮೋನ್ ಎಂಬ ಒಬ್ಬ ವ್ಯಕ್ತಿ
ಮಂತ್ರತಂತ್ರ ಮಾಡುವ ವ್ಯಕ್ತಿ ಕಾಣಿಸ್ತಾ ಇದ್ದಾನೆ. ಇದು ಇಲ್ಲಿ ನೋಡಬೇಕಾಗುವಂತ ಸಂಗತಿ 13ನೇ ವಾಕ್ಯದಲ್ಲಿ. ಸಮಾರ್ಯ ದೇವರು ದೇವರ ವಾಕ್ಯವನ್ನು ಸ್ವೀಕರಿಸಿದ ವರ್ತಮಾನವು ಯೆರೂಸಲೇಮಿನಲ್ಲಿದ್ದ ಅಪೊಸ್ತಲರು ಕೇಳಿ, ಯಾರು ಸಮಾರ್ಯ ಪಟ್ಟಣದಲ್ಲಿ ಇಂಥ ಒಂದು ಅದ್ಭುತ ಕಾರ್ಯಗಳು, ಇಂಥ ಒಂದು ಜನ ಗಂಡಸರು ಹೆಂಗಸರು ಏನ್ ಮಾಡ್ತಾರೆ, ದೇವರ ನಾಮವನ್ನ ಸ್ವೀಕಾರ ಮಾಡ್ಕೊಂಡಿದ್ದಾನೆ ಅಂತ ಹೇಳಿ ಯೆರೂಸಲೇಮಿನ ಪಟ್ಟಣದಲ್ಲಿದ್ದ ಅಪೊಸ್ತಲರಿಗೆ ಸಿಗುತ್ತೆ. ಏನು, ಈ ವರ್ತಮಾನವನ್ನು ಕೇಳ್ಪಡುತ್ತೆ. ಆಗ ಪೇತ್ರನು ಮತ್ತು ಯೋಹಾನನು ಅವರ ಬಳಿಗೆ ಕಳಿಸಿದನು. ಆಗ ಯಾರು ಬರ್ತಾ ಇದಾರೆ? ಪೇತ್ರನು ಮತ್ತೆ ಯೋಹಾನನು ಇವರ ಬಳಿಗೆ ಬರ್ತಾ ಇದಾರೆ. ಯಾರು? ಸಮಾರ್ಯ ಪಟ್ಟಣಕ್ಕೆ ಬರ್ತಾ ಇದ್ದಾನೆ. ಇವರು ಅಲ್ಲಿಗೆ ಬಂದು ಆ ಜನರಿಗೆ ಪವಿತ್ರಾತ್ಮನ ದೊರೆಯಬೇಕೆಂದು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದನು. ಇಲ್ಲಿ ಪೇತ್ರನು ಮತ್ತೆ ಯೋಹಾನ ಏನ್ ಮಾಡ್ತಾ ಇದಾರೆ? ಸಮಾರ್ಯ ಪಟ್ಟಣಕ್ಕೆ ಬಂದಾಗ ಇಲ್ಲಿ ಅವರಿಗೆ ಪವಿತ್ರಾತ್ಮನ ವರವು ದೊರಕಬೇಕೆಂದು ಅವರಿಗೋಸ್ಕರ ಏನ್ ಮಾಡ್ತಾ ಇದ್ದಾನೆ? ಇಲ್ಲಿ ಪೇತ್ರನು ಯೋಹಾನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಇಷ್ಟಕ್ಕೂ ಈ ಪವಿತ್ರಾತ್ಮ ಏನಕ್ಕೆ ಬೇಕು ನಮಗೆ? ಇದರ ಒಂದು ಮಾಹಿತಿ ಏನು ಅಂತ ನೋಡೋದಾದ್ರೆ, ದೇವರ ಮಕ್ಕಳೇ, ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮರಣ ಹೊಂದಿದ ನಂತರ ನಾನೇ ಇಲ್ಲಿ ಬಂದು ನಿಮಗೆ ಇಷ್ಟೆಲ್ಲ ಹೇಳುವಾಗ ನನ್ನೇ ಏನ್ ಮಾಡಿದ್ರು, ನೀವು ಶಿಲುಬೆಗೆ ಹಾಕಿದ್ರಿ, ನಾನು ಹೋದ್ಮೇಲೆ ನಿಮ್ಮ ಗತಿ ಏನು, ನಾನು ಹೋದ್ಮೇಲೆ ನಿಮ್ಮ ಒಂದು ಪರಿಸ್ಥಿತಿ ಏನು ಅಂತೇಳಿ ನನ್ನೇ ಶಿಲುಬೆಗೆ ಹಾಕಿದ್ರು. ನಿಮ್ಮನ್ನ ಉಲ್ಟಾ ತಿರುಗಿ ಶಿಲುಬೆಗೆ ಹಾಕ್ಬೋದು, ನಿಮ್ಮನ್ನ ಸಿಂಹದ ಗವಿಗಳಿಗೆ ಹಾಕ್ಬೋದು, ನಾನಾ ಹಿಂಸೆ ಪಡಿಸ್ತಾರೆ. ನೀವು ಸತ್ಯವನ್ನ ಬಿಟ್ಟೋಗ್ಬಾರ್ದು, ನಾನು ಯಾವಾಗೂ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತೇಳಿ ಏನ್ ಮಾಡ್ತಾ ಇದಾರೆ? ಯೇಸು ಕ್ರಿಸ್ತನು ಪವಿತ್ರಾತ್ಮವನ್ನ ನಮ್ಮ ಜೊತೆಗಾಗಿ ಕೊಡ್ತಾ ಇದ್ದಾನೆ. ಪವಿತ್ರಾತ್ಮನ ಫಲಗಳು ಏನು? 9 ಫಲಗಳನ್ನ ನಾವು ನೋಡಬಹುದು. ಶಾಂತಿ, ಪ್ರೀತಿ, ದಯೆ, ಇವೆಲ್ಲ 9 ಫಲಗಳನ್ನ ನಾವು ನೋಡ್ಕೊ ಬರ್ತೀವಿ. ಆದ್ರೆ ಪವಿತ್ರಾತ್ಮನ ನಮಗೆ ಏನಕ್ಕೆ ಬರ್ತಾರಂದ್ರೆ, ನಮ್ಮದ ಪಾಪದ ಅರಿವಾಗಕ್ಕೆ, ಸತ್ಯವಾಕ್ಯ ಯಾವುದು ನಮ್ಗೆ ಗೊತ್ತಾಗಕ್ಕೋಸ್ಕರ ಈ ಪವಿತ್ರಾತ್ಮವನ್ನ ಏನ್ ಮಾಡಿದ್ರು? ಸಹಾಯಕನಾಗಿ ಯೇಸು ಕ್ರಿಸ್ತನು ಈ ಭೂಮಿ ಮೇಲೆ ನಮಗೋಸ್ಕರ ಕೊಟ್ಟು. ನಾವು ಅಪೊಸ್ತಲರ ಕೃತ್ಯಗಳು ಅಲ್ಲಿ ನೋಡುವುದಾದ್ರೆ, ಅಲ್ಲಿ ಪರಿಶುದ್ಧಾತ್ಮನವರ ಸಂಗಡ ಬಂದಾಗ ಅವ್ರು ಏನ್ ಮಾಡಿದ್ರಂತೆ? ಸ್ವಾರ್ಥಿಯನ್ನು ಧೈರ್ಯವಾಗಿ ಸಾರದ್ರಂತೆ. ಅದೇ ರೀತಿ ಯೇಸು ಸ್ವಾಮಿ ನಮ್ಮ ಜೊತೆಗಿರೋದಾದ್ರೆ, ಪವಿತ್ರಾತ್ಮನು ನಮ್ಮ ಜೊತೆಗಿದ್ರೆ ಯೇಸು ಸ್ವಾಮಿ ಇದ್ದಂಗೆ ನಮ್ಗೆ ಒಂದು ಕಾನ್ಫಿಡೆಂಟ್. ಅದಕ್ಕೋಸ್ಕರ ಏನ್ ಮಾಡುದಂದ್ರೆ, ಪರಿಶುದ್ಧಾತ್ಮನು ಇವ್ರಿಗೆ ಬರಬೇಕು. ಯಾಕಂದ್ರೆ ಈ ಅನೇಕ ಬಾಧೆಗಳು, ಅನೇಕ ಸಂಕಟಗಳು, ಯಾವ ರೀತಿ ಒಬ್ಬ ಮನುಷ್ಯ ಯಾವ್ದು ಪಾಪ ಯಾವ್ದು ನೀತಿ ಯಾವ್ದು ಅಂತ ನಡ್ಸ್ಕೊಳ್ಬೇಕಂದ್ರೆ ಪರಿಶುದ್ಧಾತ್ಮನ ವರ ಅವ್ರಿಗೆ ಬಂದಾಗ ಅದು ಕ್ರಿಯೆ ಮಾಡುವಂತದ್ದಾಗಿದೆ. ಯಾವ್ದು ತಪ್ಪು, ಯಾವ್ದು ಸರಿ, ನಾನು ತಪ್ಪು ಮಾಡಿದ್ದೀನಿ ನಮ್ಮ ಪಶ್ಚಾತ್ತಾಪದ ಹೃದಯ ಪರಿಶುದ್ಧಾತ್ಮನ ಏನ್ ಮಾಡ್ತಾನೆ? ನಮ್ಗೆ ಹೃದಯದಲ್ಲಿ ಮಾತಾಡುವಂತನಾಗ್ತಾನೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ? ಪವಿತ್ರಾತ್ಮನ ವರವು ಯಾರಿಗೆ ಈ ಸಮಾರ್ಯ ಪಟ್ಟಣದಲ್ಲಿ ಯಾರು ಸುವಾರ್ತೆಯನ್ನ ತಿಳಿದುಕೊಂಡು ದೀಕ್ಷಾಸ್ಥಾನವನ್ನು ತೆಗೆದುಕೊಂಡ್ರೋ ಅವ್ರಿಗೆಲ್ಲ ಕೊಡಬೇಕು ಅಂತ ಹೇಳಿ ಏನು ಪ್ರಾರ್ಥನೆ ಮಾಡಿದರು. ಯಾಕೆಂದ್ರೆ ಆ ವರವು ಅವರಲ್ಲಿ ಒಬ್ಬರ ಮೇಲೆಯೂ ಇರಲಿಲ್ಲ. ಯಾರಂತೆ? ಅವರ ಮೇಲೆ ಒಬ್ಬರ ಮೇಲೇನೂ ಇರಲಿಲ್ಲ. ಅವರ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ದೀಕ್ಷಾಸ್ಥಾನ ಮಾತ್ರ ಮಾಡಿಸಿಕೊಂಡ್ರು. ಏನು? ಕರ್ತನಾದ ಯೇಸು ಕ್ರಿಸ್ತನಲ್ಲಿ ದೀಕ್ಷಾಸ್ಥಾನ ಮಾತ್ರ ತಗೊಂಡಿದ್ರು. ಆದ್ರೆ ಪರಿಶುದ್ಧಾತ್ಮನ ವರ ಅವ್ರಿಗೆ ಬರ್ಲಿಲ್ಲ. ಯಾವಾಗ ಈ ಪೇತ್ರ ಮತ್ತು ಯೋಹಾನನು ಬಂದು ಅವ್ರ ಮೇಲೆ ಪ್ರಾರ್ಥನೆ ಮಾಡಿದ್ರು ಸಮಾರ್ಯ ಪಟ್ಟಣದಲ್ಲಿ, ಮತ್ತೆ ಪರಿಶುದ್ಧಾತ್ಮನು ಅವರೊಳಗೆ ಕ್ರಿಯೆ ಮಾಡಲು ಸಾಧ್ಯವಾಯಿತು. ಇಲ್ಲಿ ನಾವು 17ನೇ ವಾಕ್ಯವನ್ನು ನೋಡುವಾಗ, ಅಪೊಸ್ತಲರು ಅವರ ಮೇಲೆ ಕೈ ಇಡಲು ಅವರು ಪವಿತ್ರಾತ್ಮವನ್ನು ಹೊಂದಿದರು. ಏನಂತೆ? ಪವಿತ್ರಾತ್ಮ ಏನಕ್ಕೆ ಬೇಕು ಅಂತ ನಾನು ಹೇಳಿದೆ. ಆ ವರವನ್ನ 17ನೇ ವಚನದಲ್ಲಿ ಅವರು ಹೊಂದಿಕೊಳ್ತಾರೆ. ಅಪೊಸ್ತಲರು ಕೈಗಳಿಡಲು ಮೂಲಕ ಪವಿತ್ರಾತ್ಮವನ್ನು ಸೀಮೋನನು ನೋಡಿ ಹಣವನ್ನು ತಂದು ಅವರ ಮುಂದಿಟ್ಟನು. ಇವಾಗ ಒಂದು ಕ್ಲಿಯರಿಟಿ ಸೀಮೋನಕ್ಕೆ ಸಿಕ್ಕೋಯ್ತು. ಯಾರು? ಈ ಮಂತ್ರತಂತ್ರವನ್ನು ಮಾಡುವ ಈ ವ್ಯಕ್ತಿಗೆ. ಇಷ್ಟಕ್ಕೂ ಈ ಫಿಲಿಪ್ಪನು ಹೇಗೆ ಅದ್ಭುತ ಕಾರ್ಯ ಮಾಡ್ತಾ ಇದ್ದಾನೆ ಅಂತ ಒಂದು ಕ್ಲಿಯರಿಟಿ ಸಿಕ್ತು. ಇಲ್ಲಿ ಫಿಲಿಪ್ಪನ ಅನ್ಕೊಂಡಿರ್ತಾನೆ, ಏನಪ್ಪ ಈ ಒಂದು ವ್ಯಕ್ತಿ ಸುವಾರ್ತೆಯನ್ನ ಕೇಳಿ ನನ್ನ ಹಿಂದೆನೆ ಶಾಡೋ ಆಗಿ ನನ್ನ ನೆರಳಂತರ ಇವನು ಬರ್ತಾ ಇದ್ದಾನಂದ್ರೆ, ನೆಕ್ಸ್ಟ್ ಈ ಒಂದು ಪಟ್ಟಣಕ್ಕೆ ಇವನೇ ಒಂದು ಸುವಾರ್ತಿಕನಾಗ್ಬೋದು, ಇವನೇ ಈ ಸೀಮೋನನೇ ಇಲ್ಲೊಂದು ಪಾಸ್ಟರ್ ಆಗ್ಬೋದು, ಈ ವ್ಯಕ್ತಿನೇ ಈ ಜನರಿಗೆ ಅನೇಕರಿಗೆ ರಕ್ಷಣೆಯ ಮಾರ್ಗಕ್ಕೆ ನಡೆಸಬಹುದು ಅನ್ಕೊಂಡು ಫಿಲಿಪ್ಪನ್ ಅನ್ಕೊಂಡಿದ್ನು. ಆದ್ರೆ ಅವನ ಒಂದು ಉದ್ದೇಶವೇ ಬೇರೆ ಆಗಿತ್ತು. ಈ ಒಂದು ವರವನ್ನ ನಾನು ಹೇಗಾದ್ರೂ ಪಡೆದುಕೊಳ್ಬೇಕು. ಯಾವುದು? ಈ ಫಿಲಿಪ್ಪನು ಕೈ ಇಟ್ಟಾಗ ಅದ್ಭುತ ಆಗುತ್ತಲ್ಲ, ಅಂತ ಒಂದು ಅದ್ಭುತವನ್ನ ನಾನು ಮಾಡಬೇಕು, ಅಂತ ಒಂದು ವರವನ್ನ ನಾನು ಪಡೆದುಕೊಳ್ಳಬೇಕು ಅಂತ ಹೇಳಿ ದೀಕ್ಷಾಸ್ಥಾನವನ್ನು ತೆಗೆದುಕೊಂಡಿದ್ದಾನೆ. ಫಿಲಿಪ್ಪನನ್ನ ಹಿಂಬಾಲಿಸ್ತಾ ಇದ್ದಾನೆ. ಇಲ್ಲಿ ನೋಡುವುದಾದ್ರೆ ಈ ಪೇತ್ರನು ಮತ್ತೆ ಯೋಹಾನನು ಬಂದು ಅವ್ರನ್ನ ಏನ್ ಮಾಡಿದ್ರು? ಅವ್ರ ಮೇಲೆ ಕೈ ಇಡಲು ಅವ್ರೇನಾದ್ರು ಪರಿಶುದ್ಧಾತ್ಮವನ್ನ ಹೊಂದಿದರು. ಇದು ಸೀಮೋನನಾದ ಈ ಮಾಟ ಮಂತ್ರ ಮಾಡ್ತಾರೋ ಈ ವ್ಯಕ್ತಿಗೆ ಗೊತ್ತಾಗ್ಬಿಡುತ್ತೆ. ಗೊತ್ತಾದಾಗ ಅವ್ನು ಏನ್ ಮಾಡ್ತಾ ಇದ್ದಾನೆ? 18ನೇ ವಾಕ್ಯವನ್ನ ನಾವು ನೋಡುವುದಾದ್ರೆ, ಅಪೊಸ್ತಲರ ಕೈಗಳಿಡಲು
ಕೈಗಲ್ಲಿಡುವುದರ ಮೂಲಕ ಪವಿತ್ರಾತ್ಮ ದಾನವಾಗುವುದನ್ನು ಸೀಮೋನನು ನೋಡಿ ಹಣವನ್ನು ತಂದು ಅವರ ಮುಂದಿಟ್ಟನು. ಇಲ್ಲಿ ಈ ಸೀಮೋನನು ಇದನ್ನೆಲ್ಲ ನೋಡಿದ್ಮೇಲೆ ಏನ್ ಮಾಡ್ತಾ ಇದ್ದಾನೆ, ಹಣವನ್ನ ತಂದು ಯಾರ ಮುಂದೆ ಇಡ್ತಾ ಇದ್ದಾನೆ ಅಂತ ನೋಡುವುದಾದ್ರೆ, ಅವರ ಮುಂದಿಟ್ಟು ನಾನು ಯಾರ ಮೇಲೆ ಇಡುತ್ತೇನೋ ಅವರು ಪವಿತ್ರಾತ್ಮನು ಹೊಂದುವಂತೆ ಈ ಅಧಿಕಾರವನ್ನು ನನಗೂ ಕೊಡಿ ಅಂದನು. ದೇವ್ರ ಮಕ್ಕಳೇ, ಇವನು ಮೈಂಡ್ ಏನ್ ತುಂಬಿತ್ತಂದ್ರೆ, ಈ ಫಿಲಿಪನು ಇದೆಲ್ಲ ಇಡುವಾಗ ಅದ್ಭುತ ಕಾರ್ಯ ನಡೀತಾ ಇದೆ, ಇದಕ್ಕೆ ಕಾರಣವೇನು ಅಂತ ಅವನು ಇಷ್ಟು ದಿನ ಹಿಂಬಾಲಿಸಿದ್ನು. ಯಾರನ್ನ? ಫಿಲಿಪನ್ನ. ಈ ಹಿಂಬಾಲಿಸದ ಮೇಲೆ ಈ ಪೇತ್ರನು ಯೋನ ಬಂದು ಯಾವಾಗ ಕೈ ಇಟ್ಟರೋ ಜನರ ಮೇಲೆ ಅವ್ರ ಪವಿತ್ರಾತ್ಮನ ಹೊಂದ್ರೋ ಅವನಿಗೊಂದು ಕ್ಲಿಯಾರಿಟಿ ಸಿಕ್ತು. ಓ, ಇದಕ್ಕೆ ಮೂಲ ಪವಿತ್ರಾತ್ಮನು. ಈ ಪವಿತ್ರಾತ್ಮನ ನಾನು ಹೇಗಾದ್ರೂ ಆಗ್ಲಿ ಪಡೆದುಕೊಳ್ಬೇಕು ಅಂತ ಏನ್ ಮಾಡ್ತಾನೆ, ಹಣವನ್ನ ಏನ್ ಮಾಡ್ತಾನೆ, ಚೀಲದಲ್ಲಿ ತುಂಬಿಸ್ಕೊಂಡ್ ಬಂದು ಈ ಪೇತ್ರನ ಬಳಿ ಮತ್ತೆ ಯೋನ ಬಳಿ ಇಡ್ತಾರ, ಪಾದದ ಬಳಿ ಇಟ್ಟು ನನಗೂ ಈ ಒಂದು ವರವನ್ನು ಕೊಡ್ರಿ, ನೀವು ನನ್ನ ಮೇಲೆ ಕೈ ಇಟ್ರೆ ನಾನು ಯಾರ ಮೇಲೆ ಕೈ ಇಡ್ತೀನೋ ಅವ್ರಿಗೆಲ್ಲ ಇಂಥ ಒಂದು ಬಿಡುಗಡೆ ಆಗ್ಬೇಕು ಅಂತ ಅವನು ಕೇಳುವಂತನಾಗ್ತಾನೆ. ಇಲ್ಲಿ ದೇವರ ಮಕ್ಕಳೇ, ಈ ಪೇತ್ರನ ಇದನ್ನ ಕೇಳಿದಾಗ ಈ ಸೀಮೋನನ ಮನಸ್ಸಿನ ಉದ್ದೇಶವೇನು ನೋಡಿ. ನಾವು 13ನೇ ವಾಚನದಲ್ಲಿ ನೋಡಿದ್ವಿ. ಆಗ ಸೀಮೋನನು ಕೂಡ ನಂಬಿ ದೀಕ್ಷಾನ ಅವನು ನಂಬಿ ದೀಕ್ಷಾನ ತೆಗೆದುಕೊಂಡಿದ್ದಾನೆ. ಏಂತ ನಂಬಿ ದೀಕ್ಷಾನ, ಈ ಒಂದು ವರ ನನಗೂ ಬೇಕು. ಅವನಿಗೆ ಮನಸ್ಸು ಏನಿಲ್ಲ, ಪಶ್ಚಾತ್ತಾಪ ಇಲ್ಲದ ಮನಸ್ಸಲ್ಲಿಂದ ದೀಕ್ಷಾನ ತೆಗೆದುಕೊಂಡಿದ್ದಾನೆ. ಇಲ್ಲಿ ತೆಗೆದುಕೊಂಡು ಇದನ್ನ ಏ ತರ ವ್ಯಾಪಾರ ಮಾಡ್ಬೇಕು ಇವ್ರಿಗೆ ಗೊತ್ತಿಲ್ಲ. ನನಗ ಈ ಒಂದು ವರ ಸಿಕ್ಬಿಟ್ರೆ ಅನೇಕ ದೇಶಗಳಲ್ಲಿ ಹೋಗಿ ನಾನು ಇನ್ನ ಪ್ರಸಿದ್ಧವಾಗಬಹುದು, ನಾನು ಮೊದಲು ಹೇಗೆ ಪ್ರಸಿದ್ಧವಾಗಿದ್ದೋ ಇದಕ್ಕಿಂತ ಜಾಸ್ತಿ ನಾನು ಪ್ರಸಿದ್ಧವಾಗಬಹುದು ಅಂತ ಅವನ ಮನಸ್ಸಿನಲ್ಲಿ ಅನ್ಕೊಂಡಿದ್ನು. ಇಲ್ಲಿ ದೇವರ ವಾಕ್ಯ ನೋಡೋದಾದ್ರೆ, ನಿನ್ನ ಬೆಳ್ಳಿ ನಿನ್ನ ಕೂಡ ಹಾಳಾಗೋಗಲಿ. ಈಗ ಆದರೆ ಪೇತ್ರನು ಅವನಿಗೆ, ನಿನ್ನ ಬೆಳ್ಳಿ ನಿನ್ನ ಕೂಡ ಹಾಳಾಗಿ ಹೋಗಲಿ, ದೇವರು ವರವನ್ನು ಹಣಕ್ಕಾಗಿ ಕೊಂಡುಕೊಳ್ಳಬಹುದೆಂದು ಭಾವಿಸುತ್ತೀಯೋ. ಇಲ್ಲಿ ಪೇತ್ರನು ಹೇಳ್ತಾ ಇದ್ದಾನೆ, ದೇವರ ಒಂದು ವರವನ್ನ ನೀನು ಹಣದ ಮುಖಾಂತರವಾಗಿ ಕೊಂಡ್ಕೊಳ್ಬೇಕು ಅನ್ಕೊಂಡಿದೀಯಾ ನೀನು ಸೀಮೋನನೇ? ಇದು ಹಣದಿಂದ ಪಡೆಯುವಂತದ್ದಲ್ಲ. ದೇವರ ಮಕ್ಕಳೇ, ಇವತ್ತು ಅನೇಕ ಏನು ಬಯಸ್ತಾರಂದ್ರೆ, ಹಣದಿಂದ ದೇವರ ವರವನ್ನ, ದೇವರ ಆಶೀರ್ವಾದವನ್ನ ಪಡೆದುಕೊಳ್ಬೇಕು ಅಂತ ಹೇಳಿ ಅನೇಕರು ಚಿಂತೆ ಮಾಡ್ತಾ ಇದಾರೆ. ನಾವೇನೋ ದೇವರಿಗೆ ಕಾಣಿಕೆಯನ್ನು ಕೊಡೋದಾಗ್ಲಿ, ದೇವ್ರಿಗೆ ಒಂದು ಸ್ಪಾನ್ಸರ್ಸ್ ಮಾಡೋದಾಗ್ಲಿ, ಒಂದು ಕೂಟಗಳ ಸ್ಪಾನ್ಸರ್ಸ್ ಮಾಡೋದಾಗ್ಲಿ, ಅದರಿಂದ ನಾವೇನೋ ಮಾಡಿಬಿಟ್ರೆ ದೇವರ ಆಶೀರ್ವಾದ ನಮ್ಮ ಮೇಲೆ ಬರುತ್ತೆ ಅಂತ ಅನ್ಕೊಂಡಿದ್ದಾರೆ. ಮಾಡೋದ್ರಲ್ಲಿ ತಪ್ಪೇನಿಲ್ಲ, ಏನೋ ನಿಮ್ಮ ಒಂದು ಹಣದಿಂದ ದೇವರಿಗೆ ಹೆಲ್ಪ್ ಮಾಡೋದ್ರಲ್ಲಿ ಏನು ತೊಂದರೆ ಇಲ್ಲ. ಆದ್ರೆ ದೇವರನ್ನ ಕಂಡುಕೊಂಡು ಅದರಿಂದ ನನಗೆ ಸಿಗುತ್ತೆ ಅನ್ನೋದು ಅದು ಸುಳ್ಳು ದೇವರ ಮಕ್ಕಳೇ. ಇಲ್ಲಿ ನೋಡುವುದಾದ್ರೆ, ಈ ಕಾರ್ಯದಿಂದ ನಿಮಗೆ ಬೆಳ್ಳಿಯಿಂದ ದೇವರ ವರವನ್ನು ಕೊಡುವುದಾಗಿ ಭಾವಿಸಿದೆ. ಈ ಕಾರ್ಯದಲ್ಲಿ ನಿನಗೆ ಭಾಗವೂ ಇಲ್ಲ, ಪಾಲು ಇಲ್ಲ. ಏನಂತೆ? ಈ ಕಾರ್ಯದಲ್ಲಿ ಅಂದ್ರೆ ಪವಿತ್ರಾತ್ಮನ ಕಾರ್ಯದಲ್ಲಿ ನಿನಗೆ ಭಾಗವೂ ಇಲ್ಲ, ಪಾಲು ಇಲ್ಲ. ನಿನ್ನ ಹೃದಯವು ದೇವರ ಮುಂದೆ ಸರಿ ಇಲ್ಲ. ಇಲ್ಲಿ ಏನಂತೆ? ದೇವರ ಮುಂದೆ ನಿನ್ನ ಹೃದಯವೋ ಸರಿ ಇಲ್ಲ. ಆದ್ರೂ ಏನಂತೆ, ಇವನು ದೀಕ್ಷಾಸ್ಥಾನವನ್ನ ತೆಗೆದುಕೊಂಡಿದ್ದಾನೆ. ಯಾರು? ಈ ಸೀಮೋನನು. ಆದರೆ ಅವನ ಹೃದಯ ಸರಿ ಇಲ್ಲ. ಇದು ಯಾವಾಗ ಗೊತ್ತಾಗುತ್ತೆ ಅಂದ್ರೆ, ಪೇತ್ರನು ಬಂದಾಗ ಗೊತ್ತಾಗುತ್ತೆ. ಈ ವಾಕ್ಯವನ್ನ ಇವತ್ತು ನಾವು ನಮ್ಮ ಮನಸ್ಸಿಗೆ ತೆಗೆದುಕೊಳ್ಳೋಣ. ಇವತ್ತು ನಾವು ಮುಳುಗಿ ಯೇಸು ಕ್ರಿಸ್ತನನ್ನ ದೀಕ್ಷಾಸ್ಥಾನ ತೆಗೆದುಕೊಂಡಿರ್ತೀವಿ. ಆದ್ರೆ ನಮ್ಮ ಹೃದಯಗಳು ಯೇಸು ಕ್ರಿಸ್ತನ ಬಂದು ನಿಂತಾಗ ಎಷ್ಟು ಕರೆಕ್ಟ್ ಆಗಿದೆಯೇ? ಏನಕ್ಕೋಸ್ಕರ ನಾವು ದೀಕ್ಷಾಸ್ಥಾನ ತೆಗೆದುಕೊಂಡಿದ್ದೀರಿ, ಏನಕ್ಕೋಸ್ಕರ ಆತನನ್ನ ನಾವು ಅಂಗೀಕಾರ ಮಾಡ್ಕೊಂಡಿದ್ದೀರಿ ಅನ್ನೋದು ಹೇಗೆ ಈ ಪೇತ್ರನು ಬಂದಾಗ ಈ ಸೀಮೋನನ ಹೃದಯ ಬಯಲಾಯ್ತು. ಅದೇ ರೀತಿ ಒಂದು ದಿನ ಯೇಸು ಕ್ರಿಸ್ತನು ಬಂದಾಗ ನೀನು ಏನಕ್ಕೋಸ್ಕರ ಯೇಸು ಕ್ರಿಸ್ತನ ನಂಬಿಕೊಂಡೆ? ಆಶೀರ್ವಾದಕ್ಕೋಸ್ಕರ ನಂಬಿಕೊಂಡ, ಮಕ್ಕಳಿಗೋಸ್ಕರ ಯೇಸು ಕ್ರಿಸ್ತನ ನಂಬಿಕೊಂಡ, ಹಣದ ಆಸೆಗಾಗಿ ಯೇಸು ಕ್ರಿಸ್ತನ ನಂಬಿಕೊಂಡ ಅನ್ನೋದು ಒಂದು ದಿನ ನಿಮ್ಗೆ ಗೊತ್ತಾಗುತ್ತೆ. ದೇವರ ಮಕ್ಕಳೇ, ನಾವು ಯೇಸು ಕ್ರಿಸ್ತನನ್ನ ಏನಕ್ಕೆ ನಂಬ್ಕೊಬೇಕು ಅನ್ನೋದು ಇವತ್ತು ನಾನು ನಿಮ್ಗೆ ಹೇಳಲು ಇಷ್ಟಪಡ್ತಾ ಇದ್ದೀನಿ. ಇಲ್ಲಿ ಅನೇಕರು ಏನ್ ಮಾಡ್ತಾ ಇದಾರೆ, ಜನರು ತನ್ನ ಪಾಪ ಪರಿಹಾರಕ್ಕಾಗಿ ಸುವಾರ್ತೆ ಸಾರದಾಗ ಯೇಸು ಕ್ರಿಸ್ತ ನಮಗೆ ನಿಜವಾದ ದೇವರು ಅಂತ ಹೇಳಿ ಅಂಗೀಕಾರ ಮಾಡ್ಕೊಂಡ್ರು. ಆದ್ರೆ ಈ ತಂತ್ರ ಮಾಟ ಮಂತ್ರ ಮಾಡ್ತಾರೋ ಈ ಸೀಮೋನ್ ಏನಕ್ಕೋಸ್ಕರ ದೀಕ್ಷಾಸ್ಥಾನ ತೆಗೆದುಕೊಂಡಂದ್ರೆ, ಈ ಆಶೀರ್ವಾದ ನನಗೂ ಸಿಕ್ಕಿ, ಈ ಒಂದು ಶಕ್ತಿ ನನಗೂ ಸಿಕ್ಕಿದ್ರೆ ಅನೇಕರಿಗೆ ಇದರಿಂದ ನಾನು ಏನ್ ಮಾಡ್ಬೋದು, ಮುಟ್ಟಿ ಆಶೀರ್ವಾದ ಮಾಡಿ ಇದರಿಂದ ನಾನು ಹಣ ಸಂಪಾದನೆ ಮಾಡಬಹುದು ಅನ್ಕೊಂಡು ಅವನ ಮನಸ್ಥಿತಿ ಇದ್ದಾಗ, ಇಲ್ಲಿ ಪೇತ್ರನ ಹೇಳ್ತಾ ಇದ್ದಾನೆ, ನಿನ್ನ ಮನಸ್ಸು, ನಿನ್ನ ಹೃದಯ ದೇವರ ಮುಂದೆ ಸರಿ ಇಲ್ಲ. ಇವತ್ತು ನಮ್ಮ ಹೃದಯ, ನಿಮ್ಮ ಹೃದಯ ದೇವರ ಮುಂದೆ ಎಷ್ಟು ಸರಿ ಇದೆ ಅಂತ ಇವತ್ತು ನೀವು ಪರಿಶೀಲನೆ ಮಾಡ್ಕೊಳ್ಬೇಕಾಗಿದೆ. ಆದ್ರಿಂದ ಈ ನಿನ್ನ ಕೆಟ್ಟತನವನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೋ. ಇವತ್ತು ಅಂತ ಒಂದು ಸ್ವಭಾವ ನಿನಗೇನ ಇದ್ರೆ, ಇವತ್ತು ಅಂತ ಒಂದು ಕೆಟ್ಟತನ ನಿನ್ನ ಹೃದಯದಲ್ಲಿ ಇದ್ರೆ, ಇವತ್ತು ದೇವರ ವಚನ ಹೇಳ್ತಾ ಇದೆ, ನೀನು ತಿರುಗಿಕೋ. ಕರ್ತನು ನಿನ್ನ ಮನಸ್ಸಿನ ಆಲೋಚನೆಯನ್ನು ಕ್ಷಮಿಸುವನೋ ಏನೋ, ಆತನನ್ನ ಏನ್ ಮಾಡ್ಬೇಕಂತೆ,
ಬೇಡಿಕೋ, ಯಾಕೆಂದ್ರೆ ನೀನು ಹಾನಿಕರವಾದ ವಿಷಯವೂ ದುಷ್ಟತ್ವದಲ್ಲಿ ಬಿಗಿರುವ ಬಂಧನವೂ ಆಗಿರುವುದನೆಂದು ಕಾಣುತ್ತದೆ ಅಂದನು. ಅದಕ್ಕೆ ಸೀಮೋನನು, ನೀನು ಹೇಳುತ್ತಿರುವ ಸಂಗತಿಯು ಯಾವುದೂ ನನ್ನ ಮೇಲೆ ಬಾರದಂತೆ, ಈ ಶಾಪಗಳೆಲ್ಲ ನನ್ನ ಮೇಲೆ ಏನಂತೆ ಬಾರದಂತೆ ನನಗೋಸ್ಕರ ನೀವೇ ಕರ್ತನನ್ನು ಬೇಡಿಕೊಳ್ಳಿರಿ ಎಂದು ಹೇಳಿದನು. ಇವತ್ತು ಇದೆಲ್ಲ ಹೇಳಿದಾಗ ಪೇತ್ರನು ಹೇಳ್ತಾನೆ, ನಿನ್ನ ಹೃದಯ ಸರಿಯಿಲ್ಲ, ನೀನು ದೇವರನ್ನ ಹಣದ ಮುಖಾಂತರ ಕೊಂಡ್ಕೊಳ್ಬೇಕು ಅನ್ಕೊಂಡಿದ್ಯಾ, ಈ ಮನಸ್ಸು ಸರಿಯಿಲ್ಲ, ನಿನಗೆ ಶಾಪ ಬರುತ್ತೆ ಅಂತೇಳಿ ವಿಷಯ ದುಷ್ಟತನದಲ್ಲಿ ಬಿಗಿರುವ ಬಂಧನವೂ ಆಗಿರುವ ಎಂದು ಕಾಣುತ್ತದೆ ಅಂತ ಹೇಳಿದಾಗ, ಆಗ ಸೀಮೋನನು ಏನ್ ಹೇಳ್ತದಾನಂದ್ರೆ, ಇದೆಲ್ಲ ನನಗೆ ಬರದಂತೆ, ಏನೋ ಇಂಥ ಒಂದು ಶಾಪ ನನ್ನ ಮೇಲೆ ಕರ್ತನು ಇಷ್ಟು ಕೋಪಿಸ್ಕೊಂಡಿದ್ದಾನೆ, ಅವೆಲ್ಲ ನನ್ನ ಮೇಲೆ ಬರದಂತೆ ಈ ಹಣವನ್ನ ನೀವೇ ಇಟ್ಕೊಂಡು ನನಗೋಸ್ಕರ ಏನ್ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ ಅಂತ ಕೇಳ್ತದಾನೆ. ಏನಂತೆ, ನೀವೇ ಕರ್ತನನ್ನು ಬೇಡಿಕೊಳ್ಳಿರಿ ಎಂದು ಹೇಳಿದನು. ದೇವ್ರ ಮಕ್ಕಳೇ, ಇವತ್ತು ಅನೇಕರು ಪ್ರಾರ್ಥನೆ ಹೆಂಗ್ ಮಾಡ್ತಾರಂದ್ರೆ, ಏನೋ ಒಂದು ಕಷ್ಟ ಬರ್ಲಿ, ಒಂದು ನೋವು ಬರ್ಲಿ, ಒಂದು ಸಂಕಟ ಬರ್ಲಿ, ಮೊದಲನೇದಾಗಿ ಫಸ್ಟ್ ಇವ್ರು ಹುಡುಕೋದು ಫೋನ್ ನಂಬರ್ ಹುಡುಕ್ತಾರೆ. ಪಾಸ್ಟರ್ದು ಫೋನ್ ನಂಬರ್ ಹುಡುಕಿ ಪ್ರಾರ್ಥನೆ ಮಾಡ್ತಾರೆ. ಪಾಸ್ಟರ್ ನನಗೋಸ್ಕರ ಪ್ರಾರ್ಥನೆ ಮಾಡಿ ಪಾಸ್ಟರ್ ಅಂತ. ಇಲ್ಲಿ ಸೇಮ್ ಇದೆ. ಮೊಟ್ಟ ಮೊದಲನೇದಾಗಿ ಈ ಒಂದು ಕಾನ್ಸೆಪ್ಟ್ ನ ತಂದವನೇ ಸೀಮೋನ್ ಅನಿಸ್ತದೆ ನನಗೆ. ಯಾಕಂದ್ರೆ ಇವತ್ತು ಅನೇಕರು ನಾವು ನಮಗ್ ಕಷ್ಟ, ನಮಗ್ ದುಃಖ, ನಮಗ್ ನೋವು ಬಂದಾಗ ಆ ನೋವಿಂದ ಯಾರು ಪ್ರಾರ್ಥನೆ ಮಾಡ್ಬೇಕಾಗಿರೋದು? ನಾವು ತಾನೇ ಪ್ರಾರ್ಥನೆ ಮಾಡ್ಬೇಕಾಗಿರೋದು. ನೀವ್ ಯಾಕೆ ಪಾಸ್ಟರ್ ಹುಡುಕ್ತಾ ಇದೀರಾ, ಇನ್ನೊಬ್ರಿಗೆ ಫೋನ್ ಮಾಡಿ ಹೇಳ್ತೀರಾ ನಮಗೋಸ್ಕರ ಪ್ರಾರ್ಥನೆ ಮಾಡಿ? ಇವಾಗ ನಿಮ್ಗೆ ಹೊಟ್ಟೆ ನೋವು ಬಂದಾಗ ಆ ಹೊಟ್ಟೆ ನೋವು ಬಾಧೆ ಮುಂದೆ ಇರೋ ವ್ಯಕ್ತಿಗೆ ಗೊತ್ತಾಗುತ್ತಾ? ಆ ನೋವಲ್ಲಿ ದೇವರೇ ಈ ನೋವಿಂದ ಬಿಡುಗಡೆ ನನಗೆ ಕೊಡುವಂತ ಪ್ರಾರ್ಥನೆ ಮಾಡ್ಬೇಕಾಗಿರೋರು ಯಾರು? ನಾವು ತಾನೆ. ಆದ್ರೆ ನಾವೇನು ಮಾಡ್ತಾ ಇದೀರ ಅಂದ್ರೆ, ಪಾಸ್ಟರ್ ಒಂದು ಫೋನ್ ಮಾಡ್ತೀರಿ, ಪಾಸ್ಟರ್ ದಯವಿಟ್ಟು ನಮಗೆ ಫೋನ್ ಮಾಡಿ, ನಮಗೋಸ್ಕರ ಪ್ರಾರ್ಥನೆ ಮಾಡಿ, ನಮ್ಗೆ ಹೊಟ್ಟೆ ನೋವು ಆಗ್ತಿದೆ. ಅವ್ರಿಗೆ ಆ ನೋವು ಬಗ್ಗೆ ಏನ್ ಗೊತ್ತಾಗೋದಿಲ್ಲ. ಒಂದೆರಡು ಮಾತು ಪ್ರಾರ್ಥನೆ ಮಾಡ್ತಾರೆ. ಇದರಲ್ಲಿ ಫೋನ್ ಪೇ ನೋಡ್ತೀರಾ, ಅವ್ರಿಗೊಂದು 200 ರೂಪಾಯಿ, 300 ರೂಪಾಯಿ, 500 ರೂಪಾಯಿ ಕಾಣಿಕೆ ಕಳಿಸ್ತೀರಾ. ಸೇಮ್ ಇದು ಒಂದು ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಇವಾಗ ನಡೀತಾ ಇದೆ. ದೇವ್ರ ಮಕ್ಕಳೇ, ನಾನ್ ಹೇಳೋದೇನಂದ್ರೆ, ಪ್ರಾರ್ಥನೆ ಹೇಗೆ ಮಾಡ್ಬೇಕನ್ನೋದು ಬೋಧಕರು ಹೇಳ್ತಾರೆ ಹೊರತು ಪ್ರಾರ್ಥನೆ ಮಾಡ್ಬೇಕಾಗಿರೋದು ನಾವಾಗಿದೆ. ಯಾರು ಬಾಧೆದಲ್ಲಿದ್ದಾರೋ, ಯಾರು ಸಂಕಟದಲ್ಲಿದ್ದಾರೋ, ಯಾರು ದುಃಖದಲ್ಲಿದ್ದಾರೋ, ಯಾರಿಗೆ ನೋವಲ್ಲಿದೆಯೋ ಅವರು ಪ್ರಾರ್ಥನೆ ಮಾಡಿದ್ರೆ ದೇವರು ಅದಕ್ಕೆ ಪಟ್ಟತ ಏನಾಗ್ತದೆ ಪ್ರತಿಕ್ರಿಯಿಸ್ಕೊಂತನಾಗಿದ್ದಾನೆ. ನಾವು ಅದನ್ನು ಬಿಟ್ಟು ನೀವು ಪ್ರಾರ್ಥನೆ ಮಾಡ್ರಿ ನಾನು ಆರಾಮಾಗಿರ್ತೀನಿ, ಇದೇ ಸೀಮೋನನು ಮಾಡಿದ್ ಕೂಡ. ಈ ಮಾಟ ಮಂತ್ರ ಮಾಡೋ ವ್ಯಕ್ತಿ ಏನ್ ಹೇಳ್ತಾ ಇದ್ದಾನೆ, ಇವೆಲ್ಲ ನಮಗ್ ಬರದಂತೆ ಪೇತ್ರನೇ ಮತ್ತು ಯೋವನ ನೀವು ಪ್ರಾರ್ಥನೆ ಮಾಡ್ರಿ. ಆತನ ಪ್ರಾರ್ಥನೆ ಮಾಡೋದಲ್ಲ, ಯಾರೋ ಸೀಮೋನನಲ್ಲ, ಪೇತ್ರನ ನೀವು ದೇವರನ್ನ ಬೇಡಿಕೊಡ್ರಿ, ಇವೆಲ್ಲ ನನಗೆ ಯಾವ್ದು ಬರದಂತೆ ಅಂತೇಳಿ ಹೇಳ್ತಾ ಇದ್ದಾನೆ. ದೇವರ ಮಕ್ಕಳೇ, ಈ ವಾಕ್ಯದ ಸಾರಾಂಶ ಏನಂದ್ರೆ, ಒಬ್ಬ ಮನುಷ್ಯ ದೀಕ್ಷಾನ ತೆಗೆದುಕೊಂಡಿದ್ದಾನೆ 13ನೇ ಅಧ್ಯಾಯದಲ್ಲಿ. ಏನಂತೆ, ಆಗ ಸೀಮೋನನು ಕೂಡ ನಂಬಿ ದೀಕ್ಷಾನ ಮಾಡಿಸಿಕೊಂಡನು, ಫಿಲಿಪ್ಪನ ಸಂಗಡ ಯಾವಾಗಲೂ ಇದ್ದನು. ಇಲ್ಲಿ ಇವತ್ತು ಅನೇಕರು ನಾವು ದೀಕ್ಷಾನ ಅನ್ಕೊಂಡಿದ್ದೀರಿ, ಯೇಸು ಕ್ರಿಸ್ತನ ತಿಳಿದುಕೊಂಡಿದ್ದೀರಿ. ಅಲ್ಲಿ ಪೇತ್ರ ಬಂದಾಗ ಗೊತ್ತಾಗುತ್ತೆ ಇವನ ಮನಸ್ಥಿತಿ ಹೆಂಗಿತ್ತು, ಇವನು ಏನಕ್ಕೋಸ್ಕರ ದೀಕ್ಷಾನ ತಗೊಂಡು, ಇವನ ನಡವಳಿಕೆ ಏನು, ಇವನ ಚಿಂತನೆ ಏನು ಅಂತ. ಇವತ್ತಲ್ಲ ನಾಳೆ ಯೇಸು ಕ್ರಿಸ್ತನು ಈ ಭೂಮಿ ಮೇಲೆ ಬಂದಾಗ ನಿಂತಾಗ ನಾವು ಯೇಸು ಕ್ರಿಸ್ತನನ್ನ ಏನಂತ ಅಂಗೀಕಾರ ಮಾಡಿಕೊಂಡು ಆತನನ್ನ ದೀಕ್ಷಾನ ತೆಗೆಸ್ಕೊಂಡಿರೋ ಅನ್ನೋದು ತುಂಬಾ ಮುಖ್ಯವಾಗಿರ್ತದೆ. ದೇವರ ಮಕ್ಕಳೇ, ಇವತ್ತು ಆತನ ಶಿಲುಬೆಯನ್ನ ನೋಡಿ ದೀಕ್ಷಾನ ತಗೊಂಡ್ರ, ನಮಗೆ ರಕ್ಷಣೆ ಆಗಬೇಕು ಅಂತ ನೀವು ದೀಕ್ಷಾನ ತಗೊಂಡ್ರ, ಇನ್ನಾದ್ರೆ ನನಗೆ ಮಕ್ಕಳಿಲ್ಲ ಸ್ವಾಮಿ ಮಕ್ಕಳಾಗಬೇಕು ದೀಕ್ಷಾನ ತಗೊಂಡ್ರ, ಸ್ವಾಮಿ ನಾನು ಹಣವಿಲ್ಲದೆ ಬಂದಿದ್ದೀನಿ ನನಗೆ ಹಣ ಕೊಡುವಂತ ದೀಕ್ಷಾನ ತಗೊಂಡ್ರ, ನನಗೆ ಕಾಲು ನೋವ್ತಾ ಇದೆ ಸ್ವಾಮಿ, ನನಗೆ ಸೊಂಟ ನೋವ್ತಾ ಇದೆ ಸ್ವಾಮಿ, ಇದನ್ನ ಹೋಗ್ಸಿರ ನಾನು ದೀಕ್ಷಾನ ತಗೊಂತೀನಿ ಅಂತ ತಗೊಂಡಿದ್ದೀರಾ? ನೀವು ನಿಮ್ಮ ಹೃದಯಗಳನ್ನ ಪರಿಶೀಲನೆ ಮಾಡ್ಕೋಬೇಕು. ದೇವರ ಮಕ್ಕಳೇ, ಇವತ್ತು ಯಾವೊಂದು ವ್ಯಕ್ತಿ ಯೇಸು ಕ್ರಿಸ್ತನು ನನ್ನ ರಕ್ಷಕನು ಅಂತೇಳಿ ದೀಕ್ಷಾನವನ್ನ ಏನು ತೆಗೆದುಕೊಂಡಿರ್ತಾನೋ ಆ ವ್ಯಕ್ತಿ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿರ್ತಾನೋ ಆ ವ್ಯಕ್ತಿ ಎಷ್ಟೋ ಧನ್ಯನು ಅಂತ ನಾನು ಹೇಳಲು ಇಷ್ಟಪಡಿಸ್ತಾ ಇದ್ದೀನಿ. ಅದನ್ನ ಬಿಟ್ಟು ನೀವು ಸೀಮೋನ್ ತರ ಏನೋ ಒಂದು ಲಾಭಕ್ಕೋಸ್ಕರ ನೀವು ಯೇಸು ಕ್ರಿಸ್ತನ ದೀಕ್ಷಾನ ತೆಗೆದುಕೊಂಡಿದ್ದೀರಾ ಅಂದ್ರೆ ನಿಮ್ಮ ಒಂದು ಬ್ಯಾಪ್ಟಿಸಮ್, ನಿಮ್ಮ ಒಂದು ದೀಕ್ಷಾನ ವ್ಯರ್ಥ ಅಂತ ಹೇಳಲು ನಾನು ಇಚ್ಛೆ ಪಡಿಸ್ತಾ ಇದ್ದೀನಿ. ದೇವರ ಮಕ್ಕಳೇ, ಈ ಒಂದು ವಾಕ್ಯ ನಿಮಗೆ ಅರ್ಥ ಆಗಿರುತ್ತೆ. ಯೇಸು ಕ್ರಿಸ್ತನನ್ನ ದುಡ್ಡಿಂದ ಕೊಂಡ್ಕೊಳ್ಳೋದಕ್ಕಾಗಲ್ಲ, ಆತನ ವರವನ್ನ ನಾವು ಹಣದ ಮುಖಾಂತರವಾಗಿ ತೆಗೆದುಕೊಳ್ಳಕ್ಕಾಗಲ್ಲ. ಹಣಕ್ಕೂ ಯೇಸು ಕ್ರಿಸ್ತನಕ್ಕೂ ಜಾಸ್ತಿ ಅಂತರ ಇದೆ. ದೇವರ ಮಕ್ಕಳೇ, ಹಣದಿಂದ ಯೇಸುವನ್ನು ಕೊಂಡ್ಕೊಳಕ್ಕಾಗೋದಿಲ್ಲ ಅಂತ ಈ ಒಂದು ವಾಕ್ಯ ನಿಮಗೆ ಗೊತ್ತಾಗುತ್ತೆ. ಆತನು ಸರ್ವಶಕ್ತನಾದ ದೇವರು. ಇವತ್ತು ನಮ್ಮ ಮನಸ್ಸುಗಳನ್ನ ನಾವು ಶುದ್ಧಿ ಮಾಡ್ಕೊಳ್ಳೋಣ. ದೇವರೇ, ನಾವು ನಿನ್ನ ಒಂದು ಶಿಲುಬೆಯನ್ನ ನೋಡಿ ಸ್ವಾಮಿ ನಾವು ದೀಕ್ಷಾನ ತಗೊಂಡಿದ್ದೀರಿ, ನಿನ್ನ ಒಂದು ರಕ್ತದಿಂದ ನಾವು ತೊಳೆಯಲ್ಪಡಬೇಕು ಸ್ವಾಮಿ, ನಮ್ಮ ಹೃದಯಗಳಲ್ಲಿ ಅಂತ ಕಪಟವೇನಿದ್ರೆ ನಮ್ಮಿಂದ ತೆಗೆದಾಕು ಅಂತ ಹೇಳಿ ಇವತ್ತೊಂದು ಪ್ರಾರ್ಥನೆ ಮಾಡೋದಾದ್ರೆ ದೇವರ ಮಕ್ಕಳೇ, ನಮ್ಮ ಹೃದಯಗಳಲ್ಲಿ ಅಂತ ಒಂದು ಕೆಟ್ಟ ಬುದ್ಧಿ ಇದ್ರೆ ಹೋಗುತ್ತೆ. ಇಲ್ಲಿ ಅದಕ್ಕೆ ಹೇಳಿದ್ದು ಪೇತ್ರ, ನಿನ್ನ ಹೃದಯವು ದೇವರ ಮುಂದೆ ಸರಿ ಇಲ್ಲ ಅಂತೆ.
ಏನಂತೆ, ನಿನ್ನ ಹೃದಯ ದೇವರ ಮುಂದೆ. ಇವತ್ತು ನಮ್ಮ ಹೃದಯಗಳು ಏನನ್ನ ಸರಿಯಿಲ್ಲ ಅಂದ್ರೆ ಆತನ ಹತ್ರ ಪಶ್ಚಾತ್ತಾಪ ಬಿದ್ದಿ, ದೇವರೇ ನಮ್ಮ ಹೃದಯವನ್ನು ಸರಿ ಮಾಡ್ಕೊಂತ ಇದ್ದೀರಿ, ನಮ್ಮನ್ನ ರಕ್ಷಿಸುವಂತ ಯಾರನ್ನ ಈ ಮೆಸೇಜ್ ನೋಡಿ ಪ್ರಾರ್ಥನೆ ಮಾಡುವಂತರಾಗಿದ್ರೆ ಅವರು ಧನ್ಯರು ಅಂತ ಹೇಳಿ ನಾನು ಇಷ್ಟಪಡಿಸ್ತಾ ಇದ್ದೀನಿ. ಈ ಒಂದು ಚಿಕ್ಕ ಒಂದು ವಾಕ್ಯವನ್ನು ದೇವರು ಕೊಟ್ಟ ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಇನ್ನ ಯಾರ ಸಬ್ಸ್ಕ್ರೈಬ್ ಮಾಡಿಲ್ಲೋ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಯಾರು ಈ ಮೆಸೇಜ್ ಅನ್ನು ನೋಡಿರ್ತಾರೋ ಅವರೆಲ್ಲ ಒಂದು ಲೈಕ್ ಕೊಡಿ. ಈ ಲೈಕ್ ಕೊಡುವ ಮುಖಾಂತರವಾಗಿ ಇನ್ನೊಬ್ಬರಿಗೆ ಈ ಒಂದು ವಿಡಿಯೋ ರೀಚ್ ಆಗುತ್ತೆ. ಅವರು ಕೂಡ ಈ ಒಂದು ನಿಜವಾದ ಲೇಖನ ವಾಕ್ಯಗಳನ್ನ ಏನ್ ಮಾಡ್ತಾರೆ, ಅವರು ಕೇಳುವಂತರಾಗಿದ್ದಾರೆ. ದೇವರ ಮಕ್ಕಳೇ, ಇದನ್ನ ನೀವು ಖಂಡಿತವಾಗಿ ಮಾಡಬೇಕು ಅಂತ ನಾನು ಕೇಳುತ್ತಾ ಈ ಒಂದು ಚಿಕ್ಕ ಒಂದು ಸಂದೇಶನ ಇಲ್ಲಿಗೆ ಮುಗಿಸ್ತಾ, ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳು. ಪ್ರೈಸ್ ದಿ ಲಾರ್ಡ್. ಆಮೆನ್.